1999ರಲ್ಲಿ ಪದ್ಮಭೂಷಣ, 2015ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಗಳು ಸಹಿತ ಸಿಕ್ಕಿದವು ಅವರಿಗೆ. ಇಂಥ ಒಂದು ವ್ಯಕ್ತಿ ಈಗ ನಮ್ಮ ನಡಕ್ಕೆ ಇಲ್ಲ ಅನ್ನುವಂಥದ್ದು. ಅದರಲ್ಲೂ 1959ರಲ್ಲಿ ಭಾರತದ ಮೊದಲ ಅಣುಶಕ್ತಿ ಘಟಕ ನಿರ್ಮಾಣದ ಪ್ರಧಾನ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ನೇಮಕ ಆಗಿದ್ದರು ಇವರು 1959ರಾಗ. ಮುಂದೆ 1964ರಾಗ ಮದ್ರಾಸ್ ಅಣುಶಕ್ತಿ ಘಟಕದ ಮುಖ್ಯ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ನೇಮಕ ಆದರು. ಭೌತಶಾಸ್ತ್ರದಲ್ಲಿ ಭಾಳ ಅಭ್ಯಾಸ ಇದ್ದರು. ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗೆ ಬಂದು ಸೇರಿಕೊಂಡಿದ್ರು ಇವರು. 1974ರಾಗ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಶಕ್ತಿ ಯೋಜನೆಗಳ ಇಂಜಿನಿಯರಿಂಗ್ ವಿಭಾಗದ ನಿರ್ದೇಶಕರಾದರು. 1984ರಾಗ ಅಣುಶಕ್ತಿ ಮಂಡಳಿಯ ಮುಖ್ಯಸ್ಥರಾಗಿ ನೇಮಕ ಆದರು. 1987ರಲ್ಲಿ ಅಣುಶಕ್ತಿ ಆಯೋಗದ ಮುಖ್ಯಸ್ಥ ಹುದ್ದೆಗೆ ಮತ್ತು ಅಣುಶಕ್ತಿ ವಿಭಾಗದ ಕಾರ್ಯದರ್ಶಿ ಹುದ್ದೆಗೆ ನೇಮಕ. ಇದೇ ವರ್ಷವೇ NPCILನ ಸಂಸ್ಥಾಪಕ ಮುಖ್ಯಸ್ಥ NPCILನ ಮುಖ್ಯಸ್ಥರಾಗಿದ್ದ ಶ್ರೀನಿವಾಸನ್ ಅವರು ಹಲವು ಮಹತ್ವದ ಕಾರ್ಯಗಳನ್ನು ಮಾಡಿದ್ದಾರೆ. 18 ಅಣುಸ್ಥಾವರಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಎಷ್ಟು? 18 ಅಣುಸ್ಥಾವರಗಳನ್ನು. ಇವುಗಳಲ್ಲಿ 7 ಸ್ಥಾವರಗಳು ಕಾರ್ಯನಿರ್ವಹಿಸುತ್ತಿವೆ. 7 ಸ್ಥಾವರಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. 4 ಸ್ಥಾವರ ನಿರ್ಮಾಣವು ಯೋಜನೆಯ ಹಂತದಲ್ಲಿದೆ. ಹೀಗಾಗಿ ಅವ್ರಿಗೆ 1990 ಮತ್ತು 92ರಲ್ಲೇ ವಿಯೆನ್ನಾದಲ್ಲಿರುವ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಗೆ ಹಿರಿಯ ಸಲಹೆಗಾರರಾಗಿ ನೇಮಿಸಲಾಯಿತು. ದೊಡ್ಡ ಸಾಧನೆಗಳು ಇವರ ವ್ಯಕ್ತಿತ್ವ ನೋಡಿಕೊಂಡು. ಅದೇ ರೀತಿ 1986 ಮತ್ತು 92ರಲ್ಲಿ ವಿದ್ಯುತ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯಗಳ ಯೋಜನಾ ಆಯೋಗದ ಸದಸ್ಯರಾದರು.